ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಮಮತಾ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಷಯದಲ್ಲಿ ಅನ್ನಭಾಗ್ಯ ಹಣ ಎಷ್ಟು ಜನಕ್ಕೆ ಬಂದಿದೆ, ಎಷ್ಟು ಪರ್ಸೆಂಟ್ ಜನಕ್ಕೆ ಬಂದಿದೆ, ಹಾಗೆ ಹಾಲಿನ ದರ ಎಷ್ಟು ಜಾಸ್ತಿ ಮಾಡಿದ್ದಾರೆ ಅಂತ ಅನ್ನೋದನ್ನು ನಾವು ಇವತ್ತಿನ ಟಾಪಿಕಲ್ಲಿ ತಿಳ್ಕೊಂಡು ಬರೋಣ ಬನ್ನಿ. ಇನ್ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ, ಇನ್ಮುಂದೆ ಗೃಹಲಕ್ಷ್ಮಿಯರಿಗೆ ಮಾತ್ರ 2,000 ಅಲ್ಲ, ಗಂಡಸರಿಗೂ ಕೂಡ 2,000 ಕೊಡಬೇಕು ಎಂದು ಕುಣಿಗಲ್ ರಂಗನಾಥನವರು ಮಾತನಾಡಿದ್ದಾರೆ. ಹಾಗಿದ್ರೆ 2,000 ಯಾವಾಗಿಂದ ಕೊಡ್ತಾರೆ ಅಂತ ಅನ್ನೋದನ್ನು ಕೂಡ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮೊದಲೇ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಅಂದರೆ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಹಾಗಿದ್ರೆ ಅನ್ನಭಾಗ್ಯ ಯೋಜನೆಯ ಹಣ ಎಷ್ಟು ಜನಕ್ಕೆ ತಲುಪಿದೆ ಅಂತ ಅಂದರೆ ಕೇವಲ 40% ಜನರಿಗೆ ಮಾತ್ರ ಅನ್ನಭಾಗ್ಯ ಯೋಜನೆಯ ಹಣ ತಲುಪಿದೆ. ಇನ್ನು 60% ಜನರಿಗೆ ಅನ್ನಭಾಗ್ಯ ಯೋಜನೆಯ ಹಣ 16ನೇ ಕಂತು ತಲುಪಬೇಕಾಗಿದೆ ಎಂದು ಸಾರ್ವಜನಿಕರಿಂದ ಅಪ್ಡೇಟ್ ಬರ್ತಾ ಇದೆ. ಮತ್ತು ಇನ್ನು ನೋಡೋದಾದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಗೃಹಲಕ್ಷ್ಮಿಯರಿಗೆ ಮಾತ್ರ 2,000 ಅಲ್ಲ, ಗಂಡಸರಿಗೂ 2,000 ಕೊಡಬೇಕು ಎಂದು ಕುಣಿಗಲ್ ರಂಗನಾಥನವರು ಮಾತನಾಡಿದ್ದಾರೆ ಎಂದು ಹೇಳಿದ್ನಲ್ಲ. ಆ ವಿಷಯನ ತಗೊಳ್ಳೋದಾದರೆ ಯಾವಾಗಿಂದ ಆಗಿದ್ರೆ 2,000 ರೂಪಾಯಿ ಬರುತ್ತೆ ಗಂಡಸರಿಗೆ 2,000 ರೂಪಾಯಿ ಕೊಡೋದು ಒಳ್ಳೆಯದಾ ಇಲ್ಲ ಕೊಡಬಾರ್ದಾ ಅಂತ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಎಲ್ರಿಗೂ ಹಣ ಅಂದರೆ ಒಂದೇ ಅಲ್ವಾ? ಹಾಗಿದ್ರೆ ಗಂಡಸರಿಗೆ ಯಾವಾಗಿಂದ ಬಂದರೆ ಬರ್ಬೋದು ಅಂತ ಅಂದರೆ ಅವರು ಸದ್ಯಕ್ಕೆ ಇವಾಗಿಂದನೇ ಹಾಕ್ತೀವಿ ಎಂದು ಹೇಳಿಲ್ಲ. 2028ರಲ್ಲಿ ನಮ್ಮ ಸರ್ಕಾರನೇ ಅಂದರೆ ಕಾಂಗ್ರೆಸ್ ಸರ್ಕಾರನೇ ಬಂದರೆ ಮಾತ್ರ ನಾವು ಹೆಂಗಸರಿಗೆ ಮಾತ್ರ ಅಲ್ಲ, ಗಂಡಸರಿಗೂ ಕೂಡ 2,000 ರೂಪಾಯಿ ಹಾಕ್ತೀವಿ ಎಂದು ಹೇಳಿದ್ದಾರೆ. ಹಾಗಂತ ಇವಾಗಿಂದನೇ ಬರುತ್ತೆ ಅಂತ ಅಲ್ಲ. 2028ರಲ್ಲೂ ಕಾಂಗ್ರೆಸ್ ಸರ್ಕಾರನೇ ಬಂದರೆ ಅನೇಕ ಯೋಜನೆಗಳನ್ನು ಅಂದರೆ ಗ್ಯಾರಂಟಿ ಯೋಜನೆಗಳನ್ನು ತರ್ಬೋದು. ಯಾರಿಗೆ ಗೊತ್ತು, ಕೊಟ್ಟರು ಕೊಡ್ಬೋದು 2,000. ಆದರೆ ಗಂಡಸರು ಏನಂತ ಹೇಳ್ತಿದ್ದಾರೆ ಅಂತ ಅಂದರೆ 2,000 ರೂಪಾಯಿ ಕೊಡೋದಲ್ಲಪ್ಪ, ಈಗ ಗೃಹಲಕ್ಷ್ಮಿಗೆ 2,000 ಕೊಡ್ತಾ ಇದ್ದಾರಲ್ವ, ಅದನ್ನೇ ಕರೆಕ್ಟಾಗಿ ಕೊಟ್ಕೊಂಡು ಹೋಗಲಿ, 3 ತಿಂಗಳು ಕೊಡೋದು, ಇನ್ನು 3 ತಿಂಗಳೆಲ್ಲ ನಿಲ್ಲಿಸ್ಬಿಡೋದು, ಆ ರೀತಿ ಎಲ್ಲ ಮಾಡ್ತಿದ್ದಾರಲ್ವ. ಅದ್ರ ಬದಲು ಈ ಇಂಥ ಡೇಟ್ ಅಂತ ಫಿಕ್ಸ್ ಮಾಡಿ ಅಂಥ ಡೇಟ್ಗೆ ಗೃಹಲಕ್ಷ್ಮಿಯರಿಗೆ ಹಣ ತಲುಪಿದ್ರೆ ನಮಗೂ ಕೂಡ ಖುಷಿಯಾಗುತ್ತೆ ಅಂತ ಮನೆಯಲ್ಲಿರುವ ಗಂಡಸರು ಕೂಡ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಹಣದಲ್ಲಿ 2,000 ರೂಪಾಯಿ ಕೊಡ್ತಿದ್ದಾರೆ, ಮತ್ತು ಗಂಡಸರಿಗೂ ಕೂಡ 2,000 ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಈ ಕಡೆ ನೋಡಿದ್ರೆ ಹಾಲಿನ ದರ ಕೂಡ ಜಾಸ್ತಿ ಮಾಡಿದ್ದಾರೆ, 4 ರೂಪಾಯಿ ಜಾಸ್ತಿ ಆಗಿದೆ ಮೊದಲಿಗಿಂತ ಹಾಲಿನ ದರ. ಗೃಹಲಕ್ಷ್ಮಿಯರಿಗೆ ಗ್ಯಾರಂಟಿ ಯೋಜನೆ ಅಂತ ಕೊಡ್ತಿದ್ದಾರೆ, ಆದರೆ ಗ್ಯಾರಂಟಿ ಯೋಜನೆ ಕೊಟ್ಬಿಟ್ಟು ಎಲ್ಲಾದ್ರ ಬೆಲೆನೂ ಏರಿಕೆ ಮಾಡಿಕೊಂಡು ಹೋಗಿ ಸಾರ್ವಜನಿಕರಿಗೆ ಬರೆ ಎಳಿತಿದ್ದಾರೆ ಎಂದು ಸಾರ್ವಜನಿಕರು ಅಭಿಪ್ರಾಯವನ್ನು ಮಾಧ್ಯಮದವರ ಮುಂದೆ ವ್ಯಕ್ತಪಡಿಸಿದ್ದಾರೆ. ಇವಾಗ ಅಕ್ಕಿ ಹಣ ನೋಡ್ತಿರ್ಬೋದು, ಅಕ್ಕಿ ಹಣನ ನಿಲ್ಲಿಸ್ಬಿಟ್ಟು ಇವಾಗ ಒಬ್ಬರಿಗೆ 15 kg ಅಕ್ಕಿನ ಕೊಡಬೇಕು ಎಂದು ತೀರ್ಮಾನ ಆಗಿದೆ. 15 kg ಅಕ್ಕಿನ ತಗೊಂಡಂಥ ಸಾರ್ವಜನಿಕರು ಬೇರೆಯವ್ರಿಗೆ ಮಾರ್ತಿದ್ದಾರೆ. ಆ ವಿಷಯ ಏನಾದರೂ ಸರ್ಕಾರಕ್ಕೆ ಗೊತ್ತಾದರೆ ಶಿಕ್ಷೆನ ಅನುಭವಿಸ್ಬೇಕಾಗುತ್ತೆ ಅಂತ ಮಾಧ್ಯಮದಲ್ಲಿ ತಿಳಿಸ್ತಾ ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ ಹಣ 18 ಮತ್ತು 19ನೇ ಕಂತಿನ ಹಣ ಆಲ್ರೆಡಿ ಜಮೆ ಆಗ್ತಿದೆ ಎಂದು ಸುಳ್ಳು ಸುದ್ದಿನ ಆಲ್ರೆಡಿ ಹರಿದಾಡ್ತಿದೆ. ಹಾಗಿದ್ರೆ 18 ಮತ್ತು 19ನೇ ಕಂತಿನ ಹಣ ಜಮಾ ಆಗ್ತಿದೆಯಾ ಇಲ್ವಾ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಇಲ್ಲ, ಇನ್ನು 18 ಮತ್ತು 19ನೇ ಕಂತಿನ ಹಣ ಇನ್ನು ಯಾರಿಗೂ ಕೂಡ ಜಮಾ ಆಗ್ತಾ ಇಲ್ಲ. ಯಾಕಂತ ಅಂದರೆ ವರ್ಷದ ಕೊನೆಯಲ್ಲಿ ಅಂದರೆ ಎಲ್ಲ ರೀತಿಯ ಹಣಕಾಸಿನ ಪೆಂಡಿಂಗ್ಗಳನ್ನ ಇಟ್ಕೊಂಡಿರ್ತಾರಲ್ಲ, ಅದೆಲ್ಲ ಕ್ಲಿಯರ್ ಮಾಡಬೇಕಾಗಿತ್ತೆ. ಅವ್ರಿಗೂ ಕೂಡ ಸಾಕಷ್ಟು ಕೆಲಸ ಇರುವ ಕಾರಣದಿಂದ ಏಪ್ರಿಲ್ ಮೊದಲ ವಾರದಲ್ಲಿ ಇಲ್ಲ ಅಂತಂದರೆ 2ನೇ ವಾರದಲ್ಲಿ 2ನೇ ಕಂತಿನ ರೂಪದಲ್ಲಿ ಗೃಹಲಕ್ಷ್ಮಿಯ 18 ಮತ್ತು 19ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡುವುದಾಗಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆ ನೀಡಿದ್ದಾರೆ. ಯಾರೂ ಕೂಡ ಉಚಿತವಾಗಿ ಕೊಡುವ ಅಕ್ಕಿಯನ್ನು ರೇಷನ್ ಅಕ್ಕಿಯನ್ನು ಮಾರ್ಕೋಬೇಡಿ, ತಗೊಳಕೊಂಡ್ರೆ ಶಿಕ್ಷೆನ ಅನುಭವಿಸ್ಬೇಕಾಗುತ್ತೆ. ಯಾರು ಕೂಡ ಈ ತಪ್ಪನ್ನು ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.